ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಕ.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಮಿಡಲ್ ಈಸ್ಟ್ನಲ್ಲಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದ್ದು ಸಿಚುವೇಶನ್ ಫುಲ್ ಸೀರಿಯಸ್ ಆಗ್ತಾ ಇದೆ. ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಗೆ ಹತ್ಯೆ ಬೆನ್ನಲ್ಲೇ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಆತಂಕ ಸೃಷ್ಟಿಯಾಗಿದ್ದು, ಇದರ ನಡುವೆಯೇ ಹೆಜ್ಬುಲಾಗಳು ದಾಳಿ ಮಾಡಿದ್ದಾರೆ. ಇಸ್ರೇಲ್ನ ಬೀಟ್ ಹಿಲ್ಲೆಲ್ ಪ್ರದೇಶದ ಮೇಲೆ ಲೆಬನಾನ್ನ ಹಿಜ್ಬುಲಾಗಳು 50 ರಾಕೆಟ್ಗಳ ಮೂಲಕ ದಾಳಿ ನಡೆಸಿರುವುದಾಗಿ ಹೇಳಿಕೊಂಡಿದ್ದಾರೆ. ಪ್ಯಾಲೆಸ್ತೀನಿಯರ ಹತ್ಯೆ ಖಂಡಿಸಿ ಗಾಜಾ ಮೇಲೆ ಇಸ್ರೇಲ್ ನಡೆಸ್ತಾ ಇರೋ ದಾಳಿಗೆ ಇದು ಪ್ರತೀಕಾರ ಅಂತ ಹಿಜ್ಬುಲಾಗಳು ಹೇಳಿಕೊಂಡಿದ್ದಾರೆ. ಇದನ್ನ ಯಶಸ್ವಿಯಾಗಿ ಹೊಡೆದು ಹಾಕಿದ್ದೇವೆ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಇನ್ನು ಮಿಡಲ್ ಈಸ್ಟ್ನಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಆಗಿರೋ ಪರಿಣಾಮ ಲೆಬನಾನ್ನಲ್ಲಿರೋ ತನ್ನ ಪ್ರಜೆಗಳಿಗೆ ಅಲ್ಲಿಂದ ವಾಪಸ್ ಬನ್ನಿ ಅಂತ ಭಾರತ, ಅಮೆರಿಕ, ಬ್ರಿಟನ್, ಫ್ರಾನ್ಸ್ ಸೇರಿ ಅನೇಕ ದೇಶಗಳು ಒತ್ತಾಯವನ್ನು ಮಾಡಿದೆ. ಅದರಲ್ಲೂ ಅಮೆರಿಕ ಇದರಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದು, ಯಾವುದೇ ಕಾರಣಕ್ಕೂ ಲೆಬನಾನ್ನಲ್ಲಿ ಇರಬೇಡಿ, ಅಲ್ಲಿಂದ ತಪ್ಪಿಸ್ಕೊಂಡು ಬನ್ನಿ, ಯಾವ್ದು ಸಿಗುತ್ತೋ ಆ ಫ್ಲೈಟ್ ಟಿಕೆಟ್ ತಗೊಂಡು ಜಾಗ ಖಾಲಿ ಮಾಡಿ ಅಂತ ದೊಡ್ಡ ಅಲರ್ಟ್ ಜಾರಿ ಮಾಡಿದೆ. ಅಂದಹಾಗೆ 2 ದಿನಗಳ ಹಿಂದಷ್ಟೇ ಅಮೆರಿಕ ಪ್ರತಿದಿನ ಇಸ್ರೇಲ್ಗೆ ತೆರಳು ತನ್ನ ಯುನೈಟೆಡ್ ಏರ್ಲೈನ್ಸ್ ಹಾಗೆ ಡೆಲ್ಟಾ ಏರ್ಲೈನ್ಸ್ಗಳ ಸಂಚಾರವನ್ನು ಸ್ಥಗಿತಗೊಳಿಸಿತ್ತು. ಅದರ ಬೆನ್ನಲ್ಲೇ ಈಗ ಲೆಬನಾನ್ನಲ್ಲಿರೋ ಪ್ರಜೆಗಳಿಗೆ ಈ ಆಗ್ರಹ ಮಾಡಿದೆ. ಮಿಡಲ್ ಈಸ್ಟ್ನಲ್ಲಿ ಏನ್ ಬೇಕಾದರೂ ಆಗ್ಬೋದು, ಹೀಗಾಗಿ ವಾಪಸ್ ಬನ್ನಿ ಅಂತ ಕರೆ ಕೊಟ್ಟಿದ್ದೇವೆ ಅಂತ ಬ್ರಿಟನ್ ವಿದೇಶಾಂಗ ಸಚಿವ ಡೇವಿಡ್ ಲ್ಯಾಮಿ ಹೇಳಿದ್ದಾರೆ. ಇನ್ನು ಹನಿಗೆ ಹತ್ಯೆ ಬೆನ್ನಲ್ಲೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹಾಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಮಿಡಲ್ ಈಸ್ಟ್ನಲ್ಲಿನ ಸದ್ಯದ ಬೆಳವಣಿಗೆಗಳ ಬಗ್ಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಈ ವೇಳೆ ಹಮಾಸ್ನೊಂದಿಗೆ ಕದನ ವಿರಾಮ ಪ್ರಸ್ತಾಪ ಹಾಗೆ ಒತ್ತೆಯಾಳುಗಳ ರಿಲೀಸ್ ಬಗ್ಗೆ ಮಾತುಕತೆ ನಡೆಸಲು ಇಸ್ರೇಲ್ ರೆಡಿಗಿದೆ. ಹೀಗಾಗಿ ಕದನ ವಿರಾಮ ಪ್ರಸ್ತಾಪಕ್ಕಾಗಿ ನಿಯೋಗ ಕಳಿಸ್ತೀವಿ ಅಂತ ನೆತನ್ಯಾಹು ಬೈಡನ್ಗೆ ಹೇಳಿದ್ದಾರೆ. ಆದರೆ ಮಾತುಕತೆ ವೇಳೆ ನೀವು ನನ್ನ ಒತ್ತಾಯ ಮಾಡಬೇಡಿ ಅಂತ ಬೈಡನ್ ನೆತನ್ಯಾಹು ಅವರಿಗೆ ಗದರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಅದೆಲ್ಲ ಈಗ ಸಾಧ್ಯ ಇಲ್ಲ, ನೀವು ಸುಮ್ಮನೆ ಇರಿ ಅನ್ನೋ ಥರ ಬೈಡನ್ ಮಾತನಾಡಿದ್ದಾರೆ ಅಂತ ವರದಿಯಾಗಿದೆ. ಅಲ್ಲದೆ ಇಸ್ರೇಲ್ ಅಗತ್ಯಕ್ಕೆ ತಕ್ಕಂತೆ ಅಮೆರಿಕ ಹೆಚ್ಚಿನ ಸೇನೆ ನಿಯೋಜಿಸುವ ಬಗ್ಗೆ ಕೂಡ ಬೈಡನ್ ಡಿಸ್ಕಸ್ ಮಾಡಿದ್ದಾರೆ. ಈ ನಡುವೆ ಗಾಜಾ ಕದನ ವಿರಾಮ ಸಂಬಂಧ ಮಾತುಕತೆ ನಡೆಸೋಕೆ ಅಂತ ಮೊಸಾದ್ ಚೀಫ್ ನೇತೃತ್ವದ ಇಸ್ರೇಲ್ ನಿಯೋಗ ಈಜಿಪ್ಟ್ಗೆ ತೆರಳಿದೆ. ಅದೇ ಹೊತ್ತಲ್ಲೇ ವೆಸ್ಟ್ ಬ್ಯಾಂಕ್ನ ತುಲ್ಕರಿಂ ಪ್ರದೇಶದಲ್ಲಿ ಇಸ್ರೇಲ್ ಏರ್ ಸ್ಟ್ರೈಕ್ ನಡೆಸಿದೆ. ಪರಿಣಾಮ 2 ಪ್ರತ್ಯೇಕ ಘಟನೆಗಳಲ್ಲಿ ಲೋಕಲ್ ಕಮಾಂಡರ್ ಸೇರಿ ಒಟ್ಟು 9 ಜನ ಹಮಾಸ್ ಕಡೆಯವರು ಸಾವನ್ನಪ್ಪಿದ್ದಾರೆ. ಮೊದಲನೆಯದಾಗಿ ಕಾರ್ ಒಂದರ ಮೇಲೆ ದಾಳಿ ನಡೆಸಿ 5 ಹತ್ಯೆ ಮಾಡಿರುವುದಾಗಿ ಇಸ್ರೇಲ್ ಹೇಳಿದೆ. ಇನ್ನು ಹಮಾಸ್ ಕೂಡ ಇದಕ್ಕೆ ಪ್ರತಿಕ್ರಿಯಿಸಿ ಮೃತಪಟ್ಟವರು ತನ್ನ ಕಡೆಯವರು ಅಂತ ಮಾಹಿತಿ ಕೊಟ್ಟಿದೆ. ಇನ್ನು ಮೊದಲ ಘಟನೆ ಬಳಿಕ ನಮ್ಮ ಮೇಲೆ ಗುಂಡಿನ ದಾಳಿ ನಡೆಸಲು ಬಂದವರ ಮೇಲೆ ನಾವು ಅಟ್ಯಾಕ್ ಮಾಡಿ 4 ಹೊಡೆದುರುಳಿಸಿರುವುದಾಗಿ ಇಸ್ರೇಲ್ ತಿಳಿಸಿದೆ. ಈ ಮೂಲಕ ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಗಾಜಾ ಯುದ್ಧ ಶುರುವಾದಾಗಿನಿಂದ ಈವರೆಗೆ ವೆಸ್ಟ್ ಬ್ಯಾಂಕ್ನಲ್ಲಿ ಇಸ್ರೇಲ್ ದಾಳಿಗೆ 590ಕ್ಕೂ ಅಧಿಕ ಪ್ಯಾಲೆಸ್ತೀನಿಯರು ಸಾವನ್ನಪ್ಪಿದ್ದಾರೆ. ಹೀಗಂತ ಖುದ್ದು ಪ್ಯಾಲೆಸ್ತೀನ್ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನೊಂದು ಕಡೆ ಗಾಜಾದ ಶಾಲೆಯೊಂದರಲ್ಲಿ ಹಮಾಸ್ ಪಡೆಯನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿ ಮಾಡಿತ್ತು. ಆದರೆ ಅಲ್ಲಿ ಪ್ಯಾಲೆಸ್ತೀನ್ ನಿರಾಶ್ರಿತರು ಮೃತಪಟ್ಟಿದ್ದಾರೆ ಅಂತ ಪ್ಯಾಲೆಸ್ತೀನ್ ಆಡಳಿತ ಹೇಳಿದೆ. ಗಾಜಾ ಯುದ್ಧ ಶುರುವಾದಾಗಿನಿಂದ ಈವರೆಗೆ 39,500ಕ್ಕೂ ಅಧಿಕ ಜನ ಇಸ್ರೇಲ್ ದಾಳಿಗೆ ಬಲಿಯಾಗಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಕೆನಡಾದಲ್ಲಿ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಗೀಡಾದಾಗ ಅದನ್ನು ಖಂಡಿಸಿ ಪಾಕ್ ಮೂಲದ ಕೆನಡಾ ಬಿಸ್ನೆಸ್ ಮನ್ ರಾಹತ್ ರಾವ್ ಅನ್ನೋನು ಪ್ರತಿಭಟನೆಯನ್ನ ಮಾಡಿದ್ದ. ಅವನಿಗೆ ಈಗ 2 ಅಪರಿಚಿತ ವ್ಯಕ್ತಿಗಳು ಬೆಂಕಿ ಹಚ್ಚಿ ಹತ್ಯೆ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ. ಸದ್ಯ ಇವನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಕ್ರಿಟಿಕಲ್ ಕಂಡೀಷನ್ ಅಲ್ಲಿದ್ದಾನೆ. ದಾಳಿ ನಡೆಸಿದ ಅಪರಿಚಿತ ವ್ಯಕ್ತಿಯ ಫೋಟೋವನ್ನ ಇದೀಗ ಕೆನಡಾ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಇನ್ನು ಈ ರಾಹತ್ ಪಾಕಿಸ್ತಾನದ ISI ಏಜೆಂಟ್ ಅಂತಾನೂ ಹೇಳಲಾಗ್ತಾ ಇದೆ. ಇನ್ನು ಈ ರಾಹತ್ ಮೇಲೆ ದಾಳಿ ನಡೆದಿರೋದು ಕೆನಡಾದ ಸರ್ರೆ ಸಿಟಿಯಲ್ಲಿ. ಇದೇ ಸರ್ರೆ ಸಿಟಿಯಲ್ಲಿ ಕಳೆದ ವರ್ಷ ಜೂನ್ 18ರಂದು ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ನ ಗುಂಡಿಗೆ ಹತ್ಯೆ ಮಾಡಲಾಗಿತ್ತು. ಅದಾದ ನಂತರ ನಿಜ್ಜರ್ ಹತ್ಯೆ ಖಂಡಿಸಿ ಈ ರಾಹತ್ ರಾವ್ ಕೆನಡಾದಲ್ಲಿ ಸಾಕಷ್ಟು ಪ್ರತಿಭಟನೆ ನಡೆಸಿದ್ದ. ಇದೀಗ ಆತನ ಮೇಲೆ ಅಪರಿಚಿತರು ದಾಳಿ ನಡೆಸಿರೋದು ಸಾಕಷ್ಟು ಅನುಮಾನಗಳನ್ನ ಹುಟ್ಟುಹಾಕಿದೆ. ಯಾಕಂದ್ರೆ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಯನ್ನ ಭಾರತವೇ ಮಾಡಿಸಿದ್ದು, ಭಾರತದ ರಾ ಏಜೆಂಟ್ಸ್ ಇದರಲ್ಲಿ ಭಾಗಿಯಾಗಿದ್ರು ಅಂತ ಕೆನಡಾ ಆರೋಪ ಮಾಡಿತ್ತು. ಇದರಿಂದ ಭಾರತ ಕೆನಡಾ ನಡುವಿನ ರಾಜತಾಂತ್ರಿಕ ಸಂಬಂಧ ಮೇಲೆ ಬಿರುಕು ಕೂಡ ಮೂಡಿತ್ತು. ಅದು ಇನ್ನೂ ನೆಟ್ಟಗಾಗಿಲ್ಲ. ಇದೀಗ ಹರ್ದೀಪ್ ಪರಗಿದ್ದ ರಾಹತ್ಗೆ ಕೊಲೆ ಮಾಡೋ ಪ್ರಯತ್ನ ಮಾಡಿರೋದ್ರಿಂದ ಸಾಕಷ್ಟು ಅನುಮಾನಗಳನ್ನ ಹುಟ್ಟಾಕಿದೆ. ಬಾಂಗ್ಲಾದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಮತ್ತೆ ಭುಗಿಲೆದ್ದಿದೆ. ಈ ಸಲ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನೋ ಕೂಗು ಜೋರಾಗ್ತಾ ಇದೆ.
ಅದಕ್ಕಾಗಿ ಬಾಂಗ್ಲಾದೇಶದಾದ್ಯಂತ ಅಸಹಕಾರ ಚಳವಳಿ ನಡೆಸೋಕೆ ಅಲ್ಲಿನ ವಿದ್ಯಾರ್ಥಿಗಳು ಪ್ಲಾನ್ ಮಾಡಿದ್ದಾರೆ. ಶೇಖ್ ಹಸೀನಾ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡುವವರೆಗೂ ಈ ಅಭಿಯಾನ ನಡೆಸೋದಾಗಿ ಪ್ರತಿಭಟನಾಕಾರರು ಹೇಳಿಕೊಂಡಿದ್ದಾರೆ. ಇನ್ನೊಂದು ಕಡೆ ಪ್ರತಿಭಟನಾಕಾರರಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರೋದ್ರಿಂದ ಎಚ್ಚೆತ್ತಿರುವ ಪ್ರಧಾನಿ ಶೇಖ್ ಹಸೀನಾ ತುರ್ತು ಸಭೆಯನ್ನು ನಡೆಸಿದ್ದಾರೆ. ಅಲ್ಲಿನ ಯೂನಿವರ್ಸಿಟಿಗಳ ಉಪಕುಲಪತಿಗಳು ಮತ್ತು ಕಾಲೇಜು ಪ್ರಿನ್ಸಿಪಾಲ್ರೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಅಂದಹಾಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಒತ್ತಾಯಿಸಿ ಈ ಹಿಂದೆ ನಡೆದಿದ್ದ ಹಿಂಸಾಚಾರದ ಪ್ರತಿಭಟನೆಯಲ್ಲಿ 200ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ರು. ಹೀಗಾಗಿ ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿ ಮತ್ತೆ ಶೇಖ್ ಹಸೀನಾ ಸರ್ಕಾರದ ವಿರುದ್ಧ ಢಾಕಾದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಈಗ ಶೇಖ್ ಹಸೀನಾರನ್ನೇ ಕೆಳಗಿಳಿಸೋಕೆ ಒತ್ತಾಯ ಮಾಡಲಾಗ್ತಿದೆ. ರೆಸ್ಟೋರೆಂಟ್ ಒಂದರಲ್ಲಿ ಉಗ್ರ ದಾಳಿ ನಡೆದು ಕನಿಷ್ಠ 37 ಜನ ಮೃತಪಟ್ಟಿರೋ ಘಟನೆ ಸೊಮಾಲಿಯಲ್ಲಿ ನಡೆದಿದೆ. ರಾಜಧಾನಿ ಮೊಗಾದಿಶುದಲ್ಲಿನ ಪ್ರಸಿದ್ಧ ರೆಸ್ಟೋರೆಂಟ್ನಲ್ಲಾದ ಈ ಘಟನೆಯಲ್ಲಿ 212 ಜನ ಗಾಯಗೊಂಡಿದ್ದಾರೆ. ಹೀಗಂತ ಸೊಮಾಲಿಯಾದ ಆರೋಗ್ಯ ಸಚಿವರು ತಿಳಿಸಿದ್ದಾರೆ. ಈ ದಾಳಿಯನ್ನ ಅಲ್ ಶಬಾಬ್ ಅನ್ನೋ ಇಸ್ಲಾಮಿಕ್ ಉಗ್ರ ಸಂಘಟನೆ ನಡೆಸಿದೆ ಅಂತ ಸೊಮಾಲಿಯಾ ಸರ್ಕಾರ ಆರೋಪಿಸಿದೆ. ಆದರೆ ಸದ್ಯಕ್ಕೆ ಯಾವುದೇ ಸಂಘಟನೆ ಕೂಡ ದಾಳಿ ಹೊಣೆ ಹೊತ್ಕೊಂಡಿಲ್ಲ. ಅಂದಹಾಗೆ ಸೊಮಾಲಿಯಾದಲ್ಲಿ ಈ ಹಿಂದೆ 2022ರ ಮಾರ್ಕೆಟ್ ಒಂದರಲ್ಲಿ ಸ್ಫೋಟ ಸಂಭವಿಸಿ ಕನಿಷ್ಠ 100 ಜನ ಸಾವನ್ನಪ್ಪಿದ್ರು. ಹೀಗಾಗಿ ನಂತರ ಸೊಮಾಲಿಯಾದಲ್ಲಿ ನಡೆದ ಭೀಕರ ಸ್ಫೋಟ ಇದಾಗಿದೆ. ವೆನೆಜುವೆಲಾದಲ್ಲಿ ಜುಲೈ 28ರಂದು ಹೊರಬಿದ್ದ ಚುನಾವಣಾ ಫಲಿತಾಂಶ ಈಗ ಭಾರಿ ಅವಾಂತರಗಳನ್ನ ಸೃಷ್ಟಿಸ್ತಾ ಇದೆ. ಹಾಲಿ ಅಧ್ಯಕ್ಷ ನಿಕೋಲಸ್ ಮಡುರೋ ಚುನಾವಣೆಯಲ್ಲಿ ಅಕ್ರಮವಾಗಿ ಗೆದ್ದಿದ್ದಾರೆ ಅಂತ ವೆನೆಜುವೆಲಾದಲ್ಲಿ ಹಿಂಸಾಚಾರ ಶುರುವಾಗಿ ಕನಿಷ್ಠ 11 ಜನ ಸಾವನ್ನಪ್ಪಿದ್ರು. ಈಗ ಈ ಹಿಂಸಾಚಾರದ ಪ್ರತಿಭಟನೆಗೆ ಅಲ್ಲಿನ ವಿರೋಧ ಪಕ್ಷದ ನಾಯಕ ಎಡ್ಮಂಡೋ ಗೊಂಜಾಲೆಜ್ ಕೈಜೋಡಿಸಿದ್ದಾರೆ. ಹೀಗಾಗಿ ಸಾವಿರಾರು ಜನ ಮರು ಚುನಾವಣೆ ನಡೆಸುವಂತೆ ಮಡುರೋ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ಪ್ರತಿಭಟನೆ ವೇಳೆ ಎಡ್ಮಂಡೋ ಗೊಂಜಾಲೆಜ್ ಅವರನ್ನ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ. ಹೀಗಾಗಿ ಪ್ರತಿಭಟನೆ ತೀವ್ರ ಸ್ವರೂಪ ಪಡ್ಕೋತಾ ಇದೆ. ಅಂದಹಾಗೆ ಈ ಎಲೆಕ್ಷನ್ ರಿಸಲ್ಟ್ನ ರಷ್ಯಾ, ಚೀನಾ ಸೇರಿದಂತೆ ಕೆಲ ದೇಶಗಳು ಒಪ್ಕೊಂಡಿದ್ರೆ ಅಮೆರಿಕ, ಅರ್ಜೆಂಟೀನಾ, ಈಕ್ವೆಡಾರ್ ಸೇರಿದಂತೆ ಕೆಲ ದೇಶಗಳು ವಿರೋಧ ಪಕ್ಷ ನಾಯಕರೇ ಗೆದ್ದಿದ್ದಾರೆ ಅಂತ ರೆಕಗ್ನೈಸ್ ಮಾಡಿವೆ. ಅಮೆರಿಕ ಪಕ್ಕದಲ್ಲಿ ಸ್ಟ್ರಾಟಜಿ ಲೊಕೇಶನ್ ಅಲ್ಲಿ ಇದು ಇರೋದ್ರಿಂದ ಈ ದೇಶದಲ್ಲಿ ಜಾಗತಿಕ ಶಕ್ತಿಗಳು ಚುನಾವಣೆಯಲ್ಲಿ ಕೈ ಆಡಿಸ್ತಾಗಿವೆ. ಹೀಗಾಗಿ ಈ ದೇಶದಲ್ಲಿ ಪರಿಸ್ಥಿತಿ ಈ ತರ ಆಗ್ತಾ ಇದೆ. ದೇಶದಲ್ಲಿ 3ನೇ ಬಾರಿ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿರೋ ನರೇಂದ್ರ ಮೋದಿ ಪುನಃ ಜಗತ್ತಿನ ಅತ್ಯಂತ ಜನಪ್ರಿಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅಮೆರಿಕ ಮೂಲದ ಮಾರ್ನಿಂಗ್ ಕನ್ಸಲ್ಟ್ ಅನ್ನೋ ಕಂಪನಿ ಜುಲೈ 8ರಿಂದ 14ರವರೆಗೆ ಡೇಟಾ ಕಲೆಕ್ಟ್ ಮಾಡಿ ಸರ್ವೆ ಮಾಡಿತ್ತು. ಇದರ ಪ್ರಕಾರ ಪ್ರಧಾನಿ ಮೋದಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಹಾಗೆ ಬ್ರಿಟನ್ನ ನೂತನ ಪ್ರಧಾನಿ ಕೀರ್ ಸ್ಟಾರ್ಮರ್ರನ್ನ ಹಿಂದಿಕ್ಕಿ 69% ಅಪ್ರೂವಲ್ ರೇಟಿಂಗ್ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಇನ್ನು ವಿಶ್ವದ ಅತ್ಯಂತ ಜನಪ್ರಿಯ ನಾಯಕರ ಈ ಪಟ್ಟಿಯಲ್ಲಿ ಮೆಕ್ಸಿಕೋ ಅಧ್ಯಕ್ಷ ಆಂಡ್ರೆಸ್ ಮ್ಯಾನುಯೆಲ್ ಒಬ್ರೆಡಾರ್ 63% ಅಪ್ರೂವಲ್ ರೇಟಿಂಗ್ ಪಡೆದು 2ನೇ ಸ್ಥಾನದಲ್ಲಿದ್ದರೆ 60% ಮೂಲಕ ಅರ್ಜೆಂಟೀನಾ ಅಧ್ಯಕ್ಷ ಜೇವಿಗರ್ ಮಿಲಿ 3ನೇ ಸ್ಥಾನ ಗಳಿಸಿದ್ದಾರೆ. ಇನ್ನು ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ 6ನೇ ಸ್ಥಾನದಲ್ಲಿದ್ದರೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ 10ನೇ ಸ್ಥಾನ ಹಾಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ 12ನೇ ಸ್ಥಾನದಲ್ಲಿದ್ದಾರೆ. ಅಂದಹಾಗೆ ಕಳೆದ ಸರ್ವೆಗಳಲ್ಲೂ ಕೂಡ ಜನಪ್ರಿಯ ನಾಯಕ ಅಂತ ಬಂದಾಗ ಪ್ರಧಾನಿ ಮೋದಿಯವರೇ ಟಾಪ್ನಲ್ಲಿದ್ರು. ಈಗ ಪುನಃ ಅದೇ ಸ್ಥಾನವನ್ನ ಮೋದಿ ಕಾಯ್ದುಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಬ್ರಿಟನ್ನಲ್ಲಿ ದುಷ್ಕರ್ಮಿಯೊಬ್ಬ 3 ಮಕ್ಕಳಿಗೆ ಚಾಕು ಇರಿದು ಹತ್ಯೆ ಮಾಡಿದ್ದ. ಈ ಸಂಬಂಧ ಬ್ರಿಟನ್ನಲ್ಲಿ ನಡೀತಾಗಿರೋ ಪ್ರತಿಭಟನೆ ದೊಡ್ಡ ಕೋಲಾಹಲ ಸೃಷ್ಟಿ ಮಾಡಿದೆ. ದಿನ ಕಳೆದಂತೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಬಲಪಂಥೀಯ ಗುಂಪುಗಳು ಪ್ರತಿಭಟನೆ ನಡೆಸಲಾಗಿದ್ದು ಇದುವರೆಗೆ ಸುಮಾರು 90 ಮಂದಿ ಅರೆಸ್ಟ್ ಆಗಿದ್ದಾರೆ. ಇನ್ನು ರೊಚ್ಚಿಗೆದ್ದ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಇಟ್ಟಿಗೆಗಳು, ಮೊಟ್ಟೆಗಳು, ಬಾಟಲ್ಗಳನ್ನ ಎಸೆದಿದ್ದಾರೆ. ಸಿಕ್ಕ ಅಂಗಡಿಗಳನ್ನ ಲೂಟಿ ಮಾಡಿದ್ದಾರೆ. ಅಲ್ಲಿನ ಗ್ರಂಥಾಲಯವೊಂದಕ್ಕೆ ಬೆಂಕಿ ಹಚ್ಚಲಾಗಿದೆ. ಆದ್ರಿಂದ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಘರ್ಷಣೆ ಉಂಟಾಗಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ದ್ವೇಷ ಬೀಜವನ್ನ ಬಿತ್ತುವ ಪ್ರತ್ಯೇಕವಾದದ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೆ ಪೊಲೀಸರಿಗೆ ಸರ್ಕಾರದ ಕಡೆಯಿಂದ ಫುಲ್ ಸಪೋರ್ಟ್ ಇದೆ ಅಂತ ಹೇಳಿದ್ದಾರೆ. ಅಂದಹಾಗೆ ಕೆಲ ದಿನಗಳ ಹಿಂದಷ್ಟೇ ಬ್ರಿಟನ್ನ ಸೌತ್ ಪೋರ್ಟ್ ನಗರದಲ್ಲಿ ದುಷ್ಕರ್ಮಿಯೊಬ್ಬ ಡಾನ್ಸ್ ಕ್ಲಾಸ್ನಲ್ಲಿದ್ದ ಮಕ್ಕಳನ್ನ ಹತ್ಯೆ ಮಾಡಿದ್ದ. ಈ ಘಟನೆಯಿಂದ ಬ್ರಿಟನ್ನಲ್ಲಿ ದೊಡ್ಡ ಕೋಲಾಹಲವೇ ಸೃಷ್ಟಿಯಾಗಿದೆ. ಬಲಪಂಥೀಯ ಗುಂಪೊಂದು ದುಷ್ಕರ್ಮಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದವನು ಅಂತೇಳಿ ಸೌತ್ ಪೋರ್ಟ್ನ ಮಸೀದಿಯೊಂದರ ಹತ್ತಿರ ಪ್ರತಿಭಟನೆ ಮಾಡಿತ್ತು. ಇದೀಗ ಈ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗುತ್ತಿದೆ.
ಅಧಿಕೃತವಾಗಿ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಜೊತೆ ಅಧ್ಯಕ್ಷೀಯ ಡಿಬೇಟ್ಗೆ ಇದೀಗ ರಿಪಬ್ಲಿಕನ್ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಸೆಪ್ಟೆಂಬರ್ 4ರಂದು ಅಮೆರಿಕದ ಫಾಕ್ಸ್ ನ್ಯೂಸ್ ನಡೆಸೋ ಈ ಡಿಬೇಟ್ ಆಫರ್ನ ಟ್ರಂಪ್ ಮುಂದೆ ಇಡಲಾಯಿತು. ಇದಕ್ಕೆ ಒಪ್ಕೊಂಡಿರೋ ಟ್ರಂಪ್ ಪೆನ್ಸಿಲ್ವೇನಿಯಾದಲ್ಲಿ ಹ್ಯಾರಿಸ್ ವಿರುದ್ಧ ಅಧ್ಯಕ್ಷೀಯ ಡಿಬೇಟ್ ನಡೆಯಲಿದೆ ಅಂತ ಹೇಳಿದ್ದಾರೆ. ಅಂದಹಾಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಚುನಾವಣೆಗಿಂತ ಕೆಳಗಿಳಿಯೋಕು ಮುನ್ನ ಟ್ರಂಪ್ ಬೈಡನ್ ವಿರುದ್ಧ ಡಿಬೇಟ್ ನಡೆಸಿದ್ರು. ಆಗ ಬೈಡನ್ ಸಿಕ್ಕಾಪಟ್ಟೆ ಕಳಪೆ ಪ್ರದರ್ಶನ ನೀಡಿದ್ರು. ಇದೇ ಬೈಡನ್ ಚುನಾವಣೆಗಿಂತ ಕೆಳಗಿಳಿಯೋಕೆ ದೊಡ್ಡ ಕಾರಣವಾಗಿತ್ತು. ಕಳಪೆ ಪ್ರದರ್ಶನದಿಂದ ಖುದ್ದು ಡೆಮಾಕ್ರೆಟಿಕ್ ಪಕ್ಷದವರೇ ಬೈಡನ್ ಚುನಾವಣೆಗೆ ಸ್ಪರ್ಧಿಸಬಾರದು ಅಂತೇಳಿ ಒತ್ತಾಯಿಸಿದ್ರು. ಅದರಂತೆ ಬೈಡನ್ ಕೆಳಗಿಳಿದಿದ್ದಾರೆ. ಇದೀಗ ಹ್ಯಾರಿಸ್ ಟ್ರಂಪ್ ವಿರುದ್ಧ ಡಿಬೇಟ್ ನಡೆಸಲಿದ್ದು ಭಾರಿ ಕುತೂಹಲ ಸೃಷ್ಟಿಸಿದೆ. ಹಿಂದೂ ಮಹಾಸಾಗರದಲ್ಲಿ ಉದ್ವಿಗ್ನತೆ ಬಗ್ಗೆ ಖುದ್ದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಾತನಾಡಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಹಿಂದೂ ಮಹಾಸಾಗರದಲ್ಲಿ ಹೆಚ್ಚಾಗ್ತಾ ಇರೋ ಆತಂಕಕಾರಿ ಬೆಳವಣಿಗೆಗಳಿಗೆ ತಕ್ಕಂತೆ ಭಾರತ ಬದಲಾಗಬೇಕಿದೆ ಅಂತ ಹೇಳಿದ್ದಾರೆ. ವಿಮಾನಯಾನ ವಲಯಕ್ಕೆ ಸಂಬಂಧಿಸಿದಂತೆ ಅಮೆರಿಕದ ಸಾರಿಗೆ ಇಲಾಖೆ ಹೊಸ ನಿಯಮವೊಂದನ್ನು ಪ್ರಸ್ತಾಪಿಸಿದೆ. ವಿಮಾನದಲ್ಲಿ ಪುಟ್ಟ ಮಕ್ಕಳನ್ನ ಅವರ ಪೋಷಕರೊಂದಿಗೆ ಕೂರಿಸೋಕೆ ಎಕ್ಸ್ಟ್ರಾ ಹಣ ಪಡೆಯೋ ಏರ್ಲೈನ್ಸ್ನ ಬ್ಯಾನ್ ಮಾಡೋಕೆ ಪ್ಲಾನ್ ಮಾಡಿದೆ. ಯುಎಸ್ ಡಿಪಾರ್ಟ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ರಿಲೀಸ್ ಮಾಡಿರೋ ಈ ಹೊಸ ಪ್ರಸ್ತಾವನೆ ಪ್ರಕಾರ ಅಮೆರಿಕದ ವಿಮಾನಗಳಲ್ಲಿ 13 ಅಥವಾ ಅದಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಅವರ ಪೋಷಕರ ಹತ್ತಿರವಿರೋ ಸೀಟ್ನಲ್ಲೇ ಕೂರಿಸಬೇಕು. ಅದಕ್ಕಾಗಿ ಏರ್ಲೈನ್ ಕಂಪನಿಗಳು ಎಕ್ಸ್ಟ್ರಾ ಹಣವನ್ನ ಚಾರ್ಜ್ ಮಾಡೋ ಹಾಗಿಲ್ಲ ಅಂತ ಹೇಳಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಮತ್ತೆ ಭೇಟಿಯಾಗ್ತಾ ಇರೋಣ. ನಮಸ್ತೆ.